Hi everyone, ಪ್ರಿನ್ಸಿಪಲ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬಿಕಾಮ್ 5ನೇ ಸೆಮಿಸ್ಟರ್ನ ಈ ಒಂದು ವಿಷಯದಲ್ಲಿ ಪಾಸಿಬಿಲಿಟಿ ಆಫ್ ಆರ್ಬಿಟ್ರೇಜ್ ಮೇಲೂ ಕೂಡ ಕೆಲವೊಮ್ಮೆ ಪ್ರಾಬ್ಲಮ್ಗಳು ಬರೋ ಸಾಧ್ಯತೆಗಳಿದೆ. ಓಲ್ಡ್ ಕ್ವಶನ್ ಪೇಪರದಲ್ಲಿಯೂ ಕೂಡ ಒಂದೆರಡು ಸಾರಿ ಬಂದಿದೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ. ಏನು ಆರ್ಬಿಟ್ರೇಜ್ ಅಂದರೆ ಏನು ಅಂತ ನೋಡೋದಾದರೆ, ಕನ್ನಡದಲ್ಲಿ ಇದಕ್ಕೆ ಮಧ್ಯಸ್ಥಿಕೆ ವ್ಯಾಪಾರ ಅಂತ ನಾವು ಕರಿಬಹುದು. ಈ ಒಂದು ಅಂತಾರಾಷ್ಟ್ರೀಯ ಹಣಕಾಸಿನ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂದ್ರೆ, ಛೇದಕ ಬೆಲೆಗಳ ಆಧಾರದ ಮೇಲೆ, ಕ್ರಾಸ್ ರೇಟ್ಗಳ ಆಧಾರದ ಮೇಲೆ ಲಾಭವನ್ನು ಪಡೆದುಕೊಳ್ತಾರೆ. ಕ್ರಾಸ್ ರೇಟ್ ಏನು ನೀವು 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡೀವಿ, ಅದನ್ನು ಕೂಡ ನೀವು ನೋಡಿ. ಈ ಒಂದು ಕ್ರಾಸ್ ರೇಟ್ಗಳ ಆಧಾರದ ಮೇಲೆ ಲಾಭವನ್ನು ಪಡೆದುಕೊಳ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಮಧ್ಯಸ್ಥಿಕೆ ವ್ಯಾಪಾರ ಅಂತ ಕರಿತೀವಿ. ಈ ಒಂದು ಮಧ್ಯಸ್ಥಿಕೆ ವ್ಯಾಪಾರವನ್ನು ಮಾಡುವುದರ ಮೂಲಕ ಲಾಭ ಗಳಿಕೆ ಸಾಧ್ಯನೋ ಇಲ್ಲವೋ ಅನ್ನೋದನ್ನು ನಾವು ಒಂದು ಪ್ರಾಬ್ಲಮ್ಗಳ ಮೂಲಕ ಅಸರ್ಟೈನ್ ಮಾಡ್ಬೋದು. ಯಾವ ರೀತಿ ಇದೆ ಪ್ರಾಬ್ಲಮ್ಮು ಅಂತ ನಾವು ನೋಡೋಣ. KVD 2024 5 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅಸರ್ಟೈನ್ ಪಾಸಿಬಿಲಿಟಿ ಆಫ್ ಪ್ರಾಫಿಟ್ ಆನ್ ಆರ್ಬಿಟ್ರೇಜ್ ಇಫ್ 1 pound is equal to $1.6, 1 euro is equal to $1.2, 1 pound is equal to 1.25 euro. ಇಷ್ಟ ಪ್ರಾಬ್ಲಮ್. ಈ ಒಂದು ಕ್ರಾಸ್ ರೇಟ್ಗಳ ಆಧಾರದ ಮೇಲೆ ನೀವು ಆರ್ಬಿಟ್ರೇಜ್ ಪಾಸಿಬಲ್ ಇದೆಯೋ ಇಲ್ಲವೋ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು. ಇಲ್ಲಿ ನಾವು ಫಸ್ಟ್ ಕೊಟ್ಟಿರೋದನ್ನು ಬರ್ಕೋತೀನಿ. 1 pound is equal to $1.6. ನಾವು ಏನು ಮಾಡಬೇಕು ಅಂದ್ರೆ, ಅಲ್ಫಾಬೆಟಿಕಲಿ ನಾವು ಈ ಒಂದು ಕರೆನ್ಸಿಗಳನ್ನು ಡಿನೋಟ್ ಮಾಡ್ಕೋಬೇಕು. ಇಲ್ಲಿ ನಾನು ಪೌಂಡಿಗೆ ಏನು ಮಾಡ್ತೀನಿ ಅಂದ್ರೆ ಎ ಅಂತ ಹೇಳಿ ಕರಿತೀನಿ, ಡಾಲರಿಗೆ ಬಿ ಅಂತ ಕರೆದೀನಿ. ಇದಾದಮೇಲೆ ಕೊಟ್ಟಿರುವಂತಹ ಎಕ್ಸ್ಚೇಂಜ್ ರೇಟನ್ನು ಬರಿತೀನಿ. ಯೂರೋ ಮತ್ತು ಡಾಲರ್ ಇದೆ. 1 euro is equal to $1.2. ಇಲ್ಲಿ ನಾವು ಆಲ್ರೆಡಿ ಡಾಲರಿಗೆ ಬಿ ಅಂತ ಹೇಳಿರೋದ್ರಿಂದ ಏನು ಮಾಡಬೇಕು, ಸಿ ಅನದರ್ ಕರೆನ್ಸಿ ಯಾವುದು, ಯೂರೋಗೆ ಸಿ ಅಂತ ಕರಿತೀನಿ, ಡಾಲರಿಗೆ ಆಲ್ರೆಡಿ ಮೇಲೆ ಬಿ ಅಂತ ಹೇಳಿರೋದ್ರಿಂದ ಅದಕ್ಕೆ ನಾವೇನು ಮಾಡ್ತೀನಿ, ಬಿ ಅಂತ ಡಿನೋಟ್ ಮಾಡ್ತೀನಿ. 3 ಕರೆನ್ಸಿಗಳು ಇದಾವೆ ನೋಡ್ರಿ, ಕ್ವಶನ್ ಒಳಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಪೌಂಡ್, ಡಾಲರ್, ಯೂರೋ, ಎ ಬಿ ಸಿ. ಯಾವುದಕ್ಕಾದರೂ ಎ ಅಂತ ಕರಿಬಹುದು, ಯಾವುದಕ್ಕಾದರೂ ಎ ಅಂತ ಬರೋದು ನೀವು ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ಆನ್ಸರ್ ಸೇಮ ಬರುತ್ತೆ. ಇದೇ ಥರನೇ ಬರೀಬೇಕಂತಿಲ್ಲ, ಬಟ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಕೊಟ್ಟಿರೋ ಫಸ್ಟ್ ಕರೆನ್ಸಿಗೆ ಎ, ಪೌಂಡಿಗೆ, ಡಾಲರಿಗೆ ಬಿ ಅಂತ ಕರೆದೀನಿ, ಯೂರೋಕ್ಕೆ ಸಿ ಅಂತ ಕರೆದೆ, ಡಾಲರ್ ಆಲ್ರೆಡಿ ಬಿ ಅಂತ ನಾವು ಬರೆದಿರೋದ್ರಿಂದ ಮೇಲೆ ಇಲ್ಲಿ ಮತ್ತು ಡಾಲರಿಗೆ ಬಿ ಅಂತ ಬರೆದೆ. ನೆಕ್ಸ್ಟ್ ಪ್ರಾಬ್ಲಮ್ ಒಳಗೆ ನೋಡ್ರಿ, ಇನ್ನೊಂದು ಕೊಟ್ಟಿದ್ದಾರೆ. ಯಾವುದು, ಪೌಂಡ್ ಟು ಯೂರೋ. 1 pound is equal to euro 1.25. ಇಲ್ಲಿ ನಾವು ಪೌಂಡಿಗೆ ಆಲ್ರೆಡಿ ಎ ಅಂತ ಹೇಳಿರೋದ್ರಿಂದ ಪೌಂಡಿಗೆ ಎ ಅಂತಲೇ ಬರೀಬೇಕು. ನೆಕ್ಸ್ಟು ಯೂರೋಕ್ಕೆ ಸಿ ಅಂತ ಹೇಳಿದ್ದೀವಿ, ಹಾಗಾಗಿ ಇಲ್ಲೇ ಸಿ ಅಂತ ನಾವು ಬರೀಬೇಕು. ಎ ಸಿ. ನೆಕ್ಸ್ಟು
ಇಷ್ಟು ಎಲ್ಲವೂ ಕೂಡ ಕರೆಕ್ಟ್ ನೀವು ಬರೆದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಬರಿತೀನಿ ನೋಡ್ರಿ. A/B ಇಂಟು B/C ಇಂಟು C/A. ಇದನ್ನು ನಾವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಒಳಗೆ ಫಿಲ್ ಮಾಡಬೇಕು. A/B ಅಂದ್ರೆ ಇಲ್ಲಿದೆ ತೊಗೋಬೇಕು ನೀವು. A/B ಅಂದ್ರೆ 1/1.6 ಅಂತ ಬರಿಬೇಕು. ನೆಕ್ಸ್ಟ್ B/C ಇದೆ. B ಅಂದ್ರೆ ಮತ್ತೆ ಇಲ್ಲಿದ್ದು B ಅಲ್ಲ. B ಮೀನ್ಸ್ ಇದು 1.2. C ಎಷ್ಟು 1. 1.2/1. ಅದಾದಮೇಲೆ ಥರ್ಡ್ ಒನ್ ಏನಿದೆ ಅಂದ್ರೆ C/A ಇದೆ. C ಎಷ್ಟು 1.25/1. ಇಷ್ಟನ್ನು ಬರಿಬೇಕು. 1/1.6 ಫಸ್ಟ್ ಒನ್ನದು A/B. ನೆಕ್ಸ್ಟ್ B/C ಅನ್ನು ಬರಿಬೇಕಾದ್ರೆ B ಇದು ತೊಗೊಂಡೇವಿ ನಾವು, C ಅಂಥೇಳಿ 1 ಅನ್ನು ತೊಗೊಂಡೇವಿ. 1.2/1 ಇಂಟು C/A. C ಅಂದರೆ ಯೂರೋ ತೊಗೊಂಡೇವು ನಾವು. C ಮತ್ತು A ಇಲ್ಲಿದೆ ತೊಗೋಬೇಕು. ಮತ್ತು C ಇದು ತೊಗೊಂಡು A ಇದು ತೊಗೊಂಡು ಅಲ್ಲ. ಯಾವುದು ಕರೆನ್ಸಿಗೆ ನೀವು ಕೊಟ್ಟಿರ್ತೀರೋ ಅಲ್ಫಾಬೆಟಕ್ಕನ್ನು ಅದೇ ತೊಗೋಬೇಕು. ಅದೇ ಒಂದು ಎಕ್ಸ್ಚೇಂಜ್ ರೇಟ್ದಿಂದ ನೀವು ತೊಗೋಬೇಕು. ಹಾಗಾಗಿ ಇಲ್ಲಿ C ಎಷ್ಟು 1.25/1. ಫೈನಲ್ ಆನ್ಸರ್ ಎಷ್ಟು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ 0.9357. ನೀವು ಅಸರ್ಟೈನ್ ಮಾಡಿರೋದು ಲೆಸ್ ದ್ಯಾನ್ 1 ಏನಾದರೂ ಬಂದ್ರೆ ಅಲ್ಲೇನಿರುತ್ತೆ, ಪಾಸಿಬಿಲಿಟಿ ಆಫ್ ಆರ್ಬಿಟ್ರೇಜ್ ಇರುತ್ತೆ. ಅದ ನೀವು ಅಸರ್ಟೈನ್ ಮಾಡಿರೋದು ಮೋರ್ ದ್ಯಾನ್ 1 ಬಂದ್ರೆ ದೆರ್ ಈಸ್ ಎ ನೋ ಪಾಸಿಬಿಲಿಟಿ ಆಫ್ ಆರ್ಬಿಟ್ರೇಜ್. ಈ ಮಧ್ಯಸ್ಥಿಕ ವ್ಯಾಪಾರದಿಂದ ನೀವು ಲಾಭ ಗಳಿಸುವುದಕ್ಕೆ ಅಸಾಧ್ಯ ಅಂತ ಅರ್ಥ. ಹಾಗಾಗಿ ನೀವು ಇಲ್ಲಿ ಕಂಡುಹಿಡಿದಿರೋದು ಎಷ್ಟು ಅಂತಂದ್ರೆ ಬಂದಿರೋ ಆನ್ಸರು 0.9375. ಹಾಗಾಗಿ ಕಮೆಂಟ್ ಬರಿಬೇಕು. ದ ರಿಸಲ್ಟ್ ಈಸ್ 0.9357. ಇಟ್ ಈಸ್ ಲೆಸ್ ದ್ಯಾನ್ 1. therefore there is a possibility of profit on arbitrage. ಇಷ್ಟು ಕಮೆಂಟ್ ಬರೆದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತೆ. ಅದೇ ರೀತಿಯಲ್ಲಿ 2016ರಲ್ಲಿ ಕ್ವಶನ್ ಕೂಡ ಒಂದು ಬಂದಿದೆ. ಇದನ್ನು ಕೂಡ ನೀವು ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ ಮಾಡಿ. ಭಾಳಷ್ಟು ಈಸಿಯೆಸ್ಟು ಪ್ರಾಬ್ಲಮ್ ಇದಾಗಿದೆ. ಎಕ್ಸಾಮಿನೇಷನ್ ಪರ್ಪಸ್ದಿಂದ ಸರಳ ಆಗಿದೆ. ಹಾಗಾಗಿ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು.